ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನನ್ನ ಹೆಸರು ಮದನ್ ಪಿ ಅಂತ. ನಾನು ಶ್ರೀ ಸಾಯಿ ಪಿ ಕಾಲೇಜ್ ಬೇತ್ಮಂಗಲದಲ್ಲಿ ಓದ್ತಿದ್ದೀನಿ. ಅಲ್ಲಿ ಟೀಚರ್ಸ್ ಸಪೋರ್ಟಿಂದ ಎಷ್ಟೋ ಎಫರ್ಟ್ಸಿಂದ ನನಗೆ ಈ 596 600ಕ್ಕೆ 596 ಮಾರ್ಕ್ಸ್ ಬಂದಿದೆ. ಮೊದಲು ಮನೆಯಲ್ಲಿ ನಮ್ಮ ಪೇರೆಂಟ್ಸು ತುಂಬ ನನ್ನ ಯಾವುದೇ ಫೋರ್ಸ್ ಮಾಡ್ದಿರ ಫುಲ್ ನನಗೆ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಕಾಲೇಜಲ್ಲಿ ನನಗೆ ಏನೇ ಡೌಟ್ ಬರಲಿ ನಮ್ಮ ಟೀಚರ್ಸು ಫ್ಯಾಕಲ್ಟಿ ಮೆಂಬರ್ಸು ಈಸಿಯಾಗಿ ಅದನ್ನ ಅರ್ಥ ಆಗೋ ಥರ ಹೇಳ್ಕೊಡ್ತಾಯಿದ್ರು. ಅದು ಅಲ್ಲಿ CET ನೀಟು JEಗೆ ಈ ಥರ ಕೋಚಿಂಗ್ ಕೊಡೋದ್ರಿಂದ ನನಗೆ ಈ ಬೋರ್ಡ್ ಎಕ್ಸಾಮಲ್ಲಿ MCQ ಸಾಲ್ವ್ ಮಾಡೋದು ಸ್ವಲ್ಪ ತುಂಬ ಈಸಿ ಆಯಿತು. ಅದೇ ರೀತಿಯಾಗಿ ನಮ್ಮ ಪ್ರಿನ್ಸಿಪಾಲ್ ನಮ್ಮ ತೇಜಸ್ವಿನಿ ಮ್ಯಾಮ್ ಮತ್ತು ಸತೀಶ್ ಸರ್ ತುಂಬ ಎನ್ಕರೇಜ್ ಮಾಡೋದ್ರಿಂದ ನನಗೆ ಈ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತು ಎಲ್ಲ ನಮ್ಮ ಕಾಲೇಜಿನ ಎಲ್ಲ ಟೀಚರ್ ಫ್ಯಾಕಲ್ಟಿಯಿಂದ ನನಗೆ ಯಾರೇ ಟೀಚರ್ನ ಯಾವಾಗಾದರೂ ಕೇಳಿ ಅವಾಗಲೇ ಆನ್ಸರ್ ಉತ್ತರ ಕೊಡ್ತಾಯಿದ್ರು. ಇನ್ ಕೇಸ್ ಏನಾದರೂ ನಂಗೆ ಡೌಟ್ ಬಂದರೆ ಅವಾಗೇ ಕ್ಲಿಯರ್ ಮಾಡ್ತಿದ್ರು. ಅದರಿಂದ ಇವತ್ತು ಇಷ್ಟೊಂದು ಮಾರ್ಕ್ಸ್ ಬರೋದಕ್ಕೆ ಕಾರಣವಾಯಿತು. ಅದು ಒಳ್ಳೆ CET ನೀಟ JE ಪ್ರಿಪೇರ್ ಕೊಡೋದ್ರಿಂದ ಇನ್ನೂ ಇಲ್ಲಿ ಬೋರ್ಡ್ಗೆ ಸ್ವಲ್ಪ ಈಸಿ ಆದಂಗೆ ಅನಿಸ್ತು. ಮುಂದೆ ನಿಮ್ಮ ಗುರಿ ಏನಿದೆ? ಮುಂದೆ ಆದರೆ ನೀಟ್ ಬರಿತೀನಿ, ನೀಟ್ ಬಂದಿಲ್ಲ ಅಂದರೆ ಇನ್ ಕೇಸ್ CET ಬರಿ. ನಿಮ್ಮನ್ನು ಇಷ್ಟು ಎಂಕರೇಜ್ ಮಾಡಿರೋಂಥ ಟೀಚರ್ಸ್ಗೆ ಏನು ಹೇಳ್ತೀರಾ ನೀವು? ತುಂಬ ಥ್ಯಾಂಕ್ಸ್. ಇಷ್ಟೊಂದು ಎಂಕರೇಜ್ ಮಾಡಿ ಇಷ್ಟೊಂದು ಎಫರ್ಟ್ಸ್ ನನ್ನ ಒಬ್ಬನೇ ಎಫರ್ಟಿಂದ ಎಲ್ಲ ನಮ್ಮ ಟೀಚರ್ಸ್ ನಂಗೆ ಕೊಟ್ಟಿರೋ ನಾಲೆಜ್ ಪವರಿಂದ ಇಷ್ಟೊಂದು ಅವರೆಲ್ಲರದ್ದು ಎಫರ್ಟ್ ಸೇರಿಸಿ ಇಷ್ಟೊಂದು ಮಾರ್ಕ್ಸ್ ಬಂದಿದೆ ಅಂತ ಹೇಳೋಕ್ಕಾಗುತ್ತೆ. PU ಕಾಲೇಜಲ್ಲಿ ಓದಿದ್ದೆ ಬೇತ್ಮಂಗಲ. 10th ಬಂದು ಗ್ರೀನ್ವುಡ್ಸ್ ಶಾಲೆಯಲ್ಲಿ ಓದಿದೆ ಸುಂದರಪಾಲಿಯಲ್ಲಿ. ನಮ್ಮ 10th ನಮ್ಮ ಟೀಚರ್ಸು ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದಾರೋ, ಯಾವ ಮೋಟಿವೇಶನ್ ಕೊಟ್ಟಿದ್ದಾರೋ ಸೇಮ್ ಮೋಟಿವೇಶನ್ ನಮ್ಮ ಇವಾಗ ಪ್ರೆಸೆಂಟ್ ಇರೋ ಟೀಚರ್ಸ್ ಕೊಟ್ಟಿದ್ದಾರೆ. ನಮ್ಮ ಟೀಚರ್ಸ್ ಇಲ್ಲ ಅಂದರೆ ನಾನಿಲ್ಲ. ಅವ್ರ ಮೋಟಿವೇಶನ್ ಇಲ್ಲ ಅಂದರೆ ಇಷ್ಟು ಮಾರ್ಕ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಒಂದು 590 ನಾನು 560 ಕೂಡ ಬರಲ್ಲ ಅಂದ್ಕೊಂಡೆ, ಬಟ್ 590 ಬಂದಿದೆ. ನನಗೆ ಗ್ರೇಟ್. ನನ್ನನ್ನು ಬೀಟ್ ಮಾಡಿದ್ದೀನಿ. ಸೊ ಇದು ನನಗೆ ಮಾತ್ರ ಗ್ರೇಟ್. ಬೇರೆಯವ್ರು ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ, ಬಟ್ ನಾನು ಬೆಸ್ಟ್ ಅಂತ ಅನ್ಕೊತಾ ಇದ್ದೀನಿ. ಇಷ್ಟು 590 ಬಂದಿರೋದು ನಮ್ಮ ಟೀಚರ್ಸ್, ಸಬ್ಜೆಕ್ಟ್ ಟೀಚರ್ಸ್, ನಮ್ಮ ಮ್ಯಾನೇಜ್ಮೆಂಟ್, ತೇಜು ಮ್ಯಾಮ್, ಸತೀಶ್ ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್, ನಮ್ಮಮ್ಮ ಮತ್ತು ನಮ್ಮ ಅಕ್ಕ. ಅವರು ಎಲ್ರಿಗಿಂತ ಜಾಸ್ತಿ ನಮ್ಮ ಅಕ್ಕ ಒಂದು ನಮ್ಮ ಅಮ್ಮ ಥರ. ಆ ಅಕ್ಕಾಗಿ ತೇಜಸ್ವಿನಿ, ಶ್ರೀ ಸಾಯಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಇವತ್ತಿನ ದಿನ ತುಂಬ ಖುಷಿ ವಿಚಾರ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಇಟ್ಸ್ ನಾಟ್ ಅವರ್ ಫಸ್ಟ್ ರಿಸಲ್ಟ್ ಈ ಥರ ಬಂದಿರೋದು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂತಂದರೆ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಕಾಲೇಜಿನ ಒಂದು ಮಕ್ಕಳು ತಾಲೂಕು ಮಟ್ಟದಲ್ಲಾಗಲಿ ಡಿಸ್ಟಿಕ್ ಮಟ್ಟದಲ್ಲಾಗಲಿ ಸಾಧನೆ ಮಾಡ್ತಾಯಿದ್ರು. ಬಟ್ ಫಾರ್ ಎ ಫಸ್ಟ್ ಟೈಮ್ ಈ ಸತಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಿರೋವಂಥದ್ದು ತುಂಬ ಖುಷಿಯಾದ ವಿಚಾರ. ಸೊ ಮದನ್ ಅಂತ, ಸೊ ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಸತ್ತು ಅಲ್ಲ ಅಂತ ಒಂದು ಬಡ ಕುಟುಂಬದ ಒಂದು ವಿದ್ಯಾರ್ಥಿ ಪ್ರೂವ್ ಮಾಡಿದ್ದಾನೆ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಸೊ ಇವತ್ತು ಇವ್ರು ಏನೇ ಸಾಧನೆ ಮಾಡಿದ್ರು ಕೂಡ ನಮ್ಮ ಸ್ಟೂಡೆಂಟ್ ಅವನ ಹಾರ್ಡ್ ವರ್ಕ್ ಎಷ್ಟಿತ್ತು ಅಂತ ಹೇಳಿದ್ರೆ, ಸೊ ಅವರೇ ಬಂದು ಏನೀಗ ನಾವು ಜನರಲ್ ಆಗಿ ನೋಡ್ಬೇಕಂತಂದಾಗ ನಾವು ಪುಷಪ್ ಮಾಡ್ತಾ ಇರಬೇಕಾಗುತ್ತೆ. ಬಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಅವ್ರಿಗೆ ಆದಂಥ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇಂಥ ಮಕ್ಕಳನ್ನ ಯಾವ ಲೆವೆಲ್ಗಾದ್ರೂ ಕರ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಇವತ್ತೊಂದು ನಮ್ಮ ಒಂದು ಸಾಧನೆ ಆಗಿರ್ಬೋದು, ನಮ್ಮ ಗೆಲುವಂತಲೇ ಹೇಳ್ಬೋದು. ಸೊ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು 600ಕ್ಕೆ 596 ಅಂಕ ತೆಗೆದಿದ್ದಾನೆ. ಸೊ ಅದು ಕೂಡ ಒಂದು ವಿಜ್ಞಾನ ವಿಭಾಗದಲ್ಲಿ ಇಟ್ಸ್ ನಾಟ್ ನಾವು ಮಾತಲ್ಲಿ ಹೇಳ್ಬೇಕಂತಂದಾಗ ಎಷ್ಟಾದರೂ ಹೇಳ್ಬೋದು. ಬಟ್ ಸಾಧನೆ ಮಾಡಿ ತೋರಿಸುವಂಥದ್ದಿದೆ ಅಲ್ವಾ, ಇದು ಬಹಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿ ಈ ಒಂದು ರ್ಯಾಂಕ್ನ ತೊಗೊಂಡಿರೋಂಥದ್ದು ತುಂಬ ಖುಷಿ ಆಗ್ತಾ ಇದೆ. ಸೊ ಈ ಒಂದು ರ್ಯಾಂಕ್ಗೆ ಕಾರಣ ನಮ್ಮ ವಿಜ್ಞಾನ ವಿಭಾಗದ ಫ್ಯಾಕಲ್ಟೀಸ್ ಅಂತ ಹೇಳೋದಕ್ಕೆ ತುಂಬ ಪ್ರೌಡಾಗಿ ಫೀಲ್ ಆಗ್ತಿದ್ದೀನಿ. ಯಾಕಂತ ಹೇಳಿದ್ರೆ ಸೊ ಅವರು ಮಾಡಿರೋ ವೇ ಆಫ್ ಟೀಚಿಂಗಿಂದ, ಅವರು ಒಂದು ಪರಿಶ್ರಮದಿಂದ ಇವತ್ತು ಈ ಮಟ್ಟಕ್ಕೆ ನಾನು ಬಂದು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದೇ ನಮ್ಮ ಫ್ಯಾಕಲ್ಟೀಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಫ್ಯಾಕಲ್ಟೀಸ್ ಇಲ್ಲ ಅಂತ ಹೇಳಿದ್ರೆ ಕಾಲೇಜ್ ಸಕ್ಸಸ್ ಆಗೋದಿಲ್ಲ. ಅದು ಯಾವುದಾದ್ರೂ ಆಗಿರ್ಬೋದು. ಸೊ ನಮ್ಮ ಒಂದು ರಿಯಲ್ ಕಾಲೇಜ್ಗೆ ಪಿಲ್ಲರ್ಸ್ ಅಂತ ಹೇಳಿದಾಗ ನಮ್ಮ ಸಾಯಿ ಕಾಲೇಜಿನ ನಮ್ಮ ಫ್ಯಾಕಲ್ಟೀಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇವತ್ತು ಅವರು ಪಾಠ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ, ನಾನಿಲ್ಲಿ ಬಂದು ಮಾತಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಮ್ಮ ಸೈನ್ಸ್ ಫ್ಯಾಕಲ್ಟೀಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕಾಮರ್ಸ್ ಮತ್ತೆ ಹೇಳಲ್ಲ, ವೈಯಕ್ತಿಕವಾಗಿ ನಾನೊಂದು ಅವ್ರ ಪೇರೆಂಟ್ಸ್ ಮುಂದೆ ಮನೆಗೆ ಹೆಂಗೆ 2 ಹಾನಿಮುತ್ತಿಗಳು ಕೊಟ್ಟಿದ್ದಾರೋ, ನಮ್ಮ ಸಾಯಿ PU ಕಾಲೇಜ್ ಕೂಡ 7 ಹಾನಿಮುತ್ತಿಗಳು ಕೊಟ್ಟಿದ್ದಾರೆ. ಆಲ್ರೆಡಿ ದೊಡ್ಡ ಸೀಟಿನ ರ್ಯಾಂಕ್ ತೆಗೆದು ತಾಲೂಕು ಫಸ್ಟ್ ಪ್ಲೇಸನ್ನು ತಗೊಂಡು ಇವತ್ತು ಒಳ್ಳೆ ಟಾಪ್ 5 ಕಾಲೇಜಲ್ಲಿ ಸೀಟ್ ತಗೊಂಡಿದ್ದಾನೆ. ಸೊ ಮತ್ತು ಇನ್ನೊಂದು ವಿಚಾರಕ್ಕೆ ಬಂದರೆ, ಎಲ್ಲ ಜನರು ದೂರ ಸ್ಟೇಟ್ ಲೆವೆಲಲ್ಲಿ ಬೆಂಗಳೂರಲ್ಲಿ ಓದಬೇಕು, ಮೈಸೂರಲ್ಲಿ ಓದಬೇಕು ಅಂದ್ಕೊಂಡು ಹೋಗ್ತಾರೆ. ಬಟ್ ಆ ಮೈಸೂರು ಬೆಂಗಳೂರು
ಅವರು ಕೂಡ ಗುರುತಿಸುವಂತಹ ಒಂದು ಸಾಧನೆ ನಮ್ಮ ಸಾಯಿ PU ಕಾಲೇಜಿನ ವಿದ್ಯಾರ್ಥಿ ನಮ್ಮ ಮದನ್ ಮಾಡಿದ್ದಾರೆ. ಇದೇ ನಮಗೆ ಒಂದು ರೂರಲಲ್ಲಿ ಒಂದು ಎಜುಕೇಷನ್ ಬಗ್ಗೆ ಹೇಳ್ಕೊಳ್ಳುವಂಥ ಒಂದು ಸಾಧನೆ ಮಾಡಿರುವಂಥ ಒಂದು ಸಾಯಿ ಕಾಲೇಜಲ್ಲಿ ನಾನು ಇದ್ದೀನಿ ಅಂತ ನಾನೊಂದು ಹೆಮ್ಮೆ ಪಡ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಸುಮಾರು ಜನರಲ್ಲಿ ಇವಾಗ SLC ಏನು ಹತ್ತಿರದಲ್ಲಿ ಫಲಿತಾಂಶಗಳು ಪ್ರಕಟಣೆ ಆಗುತ್ತೆ. ಸುಮಾರು ಜನ ನಾವು ಅಡ್ಮಿಷನ್ಸ್ ಹೋದಾಗ ಸರ್ ನಾವು ದೂರ ಹೋಗ್ತೀವಿ, ಲೋಕಲ್ ಬೇಡ, ನಾವು ಆ ಕಡೆ ಹೋಗ್ತೀವಿ, ಈ ಕಡೆ ಹೋಗ್ತೀವಿ. ಯಾಕೆ ಇವು ಮದನ್ ಅಂತ ಒಂದು ಹುಡುಗರುಗಳಿಲ್ವಾ? ಸಾಯಿ PU ಕಾಲೇಜ್ ಅಂತ ಕಾಲೇಜ್ ಇಲ್ವಾ? ನಾವು ಇವಾಗ ಸ್ಟೇಟ್ ಲೆವೆಲಲ್ಲಿ ನಾವು ಗುರುತಿಸ್ಕೊಂಡಿಲ್ವಾ? ಜಿಲ್ಲೆಯಲ್ಲಿ ನಾವು ಗುರುತಿಸ್ಕೊಂಡಿಲ್ವಾ? ಒಂದು ಯೋಚನೆ ಮಾಡಬೇಕು ಜನರು. ಕಾಲೇಜು ಮುಖ್ಯ ಅಷ್ಟೇ ಹೊರತು ಜಾಗ ಮುಖ್ಯ ಅಲ್ಲ. ಆ ಕಾಲೇಜಲ್ಲಿ ಎಂಥ ಸ್ಟಾಫ್ ಇದ್ದಾರೆ, ಕಾಲೇಜ್ ಯಾವುದು, ಆ ಪ್ರೀವಿಯಸ್ ರೆಕಾರ್ಡ್ಸ್. ಲಾಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಲಾಸ್ಟ್ ಇಯರ್ ನೋಡಿ ನಾವು ಒಂದು ಫ್ರೀ ಮೆಡಿಕಲ್ ಸೀಟನ್ನು ಅಲಾಟ್ ಮಾಡಿಕೊಟ್ಟಿದ್ದೀವಿ. ಟಾಪ್ 5 ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟನ್ನು ಕೊಟ್ಟಿದ್ದೀವಿ. ಇಷ್ಟೆಲ್ಲ ಸೀಟ್ಗಳು ಕೊಟ್ಟಿರುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಕಾಲೇಜಲ್ಲಿ ಇವತ್ತು ನಮ್ಮ ಒಂದು ಮದನ್ ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸ್ಕೊಂಡಿದೆ. ಸೊ ಇದಕ್ಕಿಂತ ನಾವು ಏನು ಹೇಳೋಕ್ಕಾಗಲ್ಲ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಾಲೇಜು ಒಂದು ಉನ್ನತ ಹಂತದಲ್ಲಿ ಇದೆ. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳೋದೊಂದೇ, ಒಂದು ಸಮಾಜಕ್ಕೆ, ಒಂದು ಸೊಸೈಟಿಗೆ. ಸೊ ಬನ್ನಿ, ಎಂಥ ರೀತಿಯ ಒಂದು ಮಕ್ಕಳನ್ನಾದರೂ ನಮ್ಮ ಕಾಲೇಜಲ್ಲಿ ಸೇರಿಸ್ಕೊಡಿ. ಇವತ್ತು ಮದನ್ ಆಯಿತು, ನಾಳೆ ನಿಮ್ಮ ಮಕ್ಕಳಾಗಿರ್ತಾರೆ. ಅಂಥ ರೀತಿಯ ಒಂದು ಫಲಿತಾಂಶಗಳನ್ನು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ಥ್ಯಾಂಕ್ యూ సో మచ్. ఆ బిడ్డకి నేనే తెచ్చిపెట్టుకొని ఈడే చదువుపించే, ఇదే స్కూల్లో వేసి ఆయనకు బేతనంలో చదివించే ఇట్లే బూడిదమిట్టు వాళ్ళదే. బూడిదమిట్టు వాళ్ళ అప్పుడు అయితే వాళ్ళు బెంగళూరులో ఉండ్రే. ఆడవాళ్ళప్పుడు పోయిడ్చా, ఎవరు లేదు అక్కడ దిక్కోళ్ళకి. నేనే తోడుకొచ్చి పెట్టుకుని నేనే చదివించి నేనే అంత చేసింది. వాళ్ళ ఇష్టం సార్, వాళ్ళు ఏం చేయాలంటే అది నేను వాళ్ళకి ఏం చెప్పాను. నేను వాళ్ళకి మనకు నేర్పిస్తారు వాళ్ళు, మనం వాళ్ళకి చెప్పే పని ఏం లేదా. ఇంకా వాడు తెచ్చినోడు ఇంకా టాలెంట్ ఉండేవాడు, వాడే అందరికి మాకు నేర్పిస్తాడు పాఠాలంతా. వాళ్ళ అమ్మకి వాళ్ళ అమ్మకి అందరికీ నేర్పిస్తాడు. వాడే ఏమేమి నేర్పించే పని లేదు, వాడు మాకు గురించి చెప్తాడని ఎట్లా చేయాలి. ಒಂದು 2ನೇ ಸ್ಥಾನವನ್ನು ಪಡೆದಿದೆ. ಆ ಫಸ್ಟು ಸೆಕೆಂಡು ಅನ್ನೋದಕ್ಕಿಂತ ಮಕ್ಕಳು ಎಷ್ಟು ಹಾರ್ಡ್ ವರ್ಕ್ ಮಾಡಿದರೆ, ಎಷ್ಟು ಜೆನ್ಯೂನ್ ಅಂತ ನಮ್ಮ ಟೀಚರ್ಸಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಮಗುದು ಶ್ರಾವ್ಯ ಅಂತ 590 ತಗೊಂಡಿದ್ದಾಳೆ. ಸೊ ಈ ಹುಡುಗಿ ಓದಿರುವಂಥದ್ದು ಗ್ರೀನ್ವುಡ್ ಸ್ಕೂಲಲ್ಲಿ. ಅಲ್ಲೂ ಕೂಡ ಅವಳು 609 ಮಾರ್ಕ್ಸನ್ನು ತಗೊಂಡಿದ್ಲು. ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಆ ಮಗು ಇಲ್ಲೂ ಕೂಡ ಹಾರ್ಡ್ ವರ್ಕ್ ಮಾಡಿ ಸೊ ಒಳ್ಳೆ ಮಾರ್ಕ್ಸನ್ನ ತೆಗೆದಿದ್ದಾಳೆ. ಸೊ ವಿ ಆರ್ ಹ್ಯಾಪಿ. ಸೊ ಅವಳು CET ನೀಟ್ಗಿಂತ ಮಗುಗೆ CET ಮೇಲೆ ತುಂಬ ಇಂಟ್ರೆಸ್ಟ್ ಇದೆ. ಬಿಕಾಸ್ ಅವಳೊಂದು ಗೋಲ್ BE ಆಗಿರೋದ್ರಿಂದ 100% CETಯಲ್ಲೂ ಕೂಡ ನಮ್ಮ ಮಕ್ಕಳು ಸ್ಕೋರ್ ಮಾಡ್ತಾರೆ. ಸೊ ಲಾಸ್ಟ್ ಟೈಮ್ ಸುಮಾರಷ್ಟು ಜನ ಮಕ್ಕಳು ಒಳ್ಳೆ ಟಾಪ್ 10 ಕಾಲೇಜಸಲ್ಲಿ ಸೀಟ್ನ ತೊಗೊಂಡಿದ್ದಾರೆ. ಅದೇ ರೀತಿ ಶ್ರಾವ್ಯ ಕೂಡ ಅಷ್ಟೇ CETಯಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡು 100% ರ್ಯಾಂಕ್ನ ತೊಗೊಳ್ತಾಳೆ. ಯಾವ ರೀತಿ ನಮ್ಮ ಥಿಯರಿಯಲ್ಲಿ 590 ತೊಗೊಂಡಿದ್ದಾಳೋ ಅದೇ ರೀತಿ CETಯಲ್ಲಿ ತೊಗೊಳ್ತಾಳೆ ಅಂತ ನಾವು ಆಶಿಸ್ತಾ ಇದ್ದೀವಿ. ಸೊ ಶಿ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ ಅಂತಲೇ. ಗೆನ್ನೇರಹಳ್ಳಿ ಹುಡುಗ. ಸೊ ಸೈನ್ಸಲ್ಲಿ 596 ಸ್ಕೋರ್ ಮಾಡಿದೆ. ಗೆನ್ನೇರಹಳ್ಳಿ ಒಂದು ಸಣ್ಣ ಹಳ್ಳಿ. ಸೊ ಬೇತ್ಮಂಗ್ಲ ಹೋಬಳಿನಲ್ಲಿ KGF ತಾಲೂಕಲ್ಲಿ ಬರುತ್ತೆ, ಕೋಲಾರ ಡಿಸ್ಟ್ರಿಕ್ಟು. ಸೊ ಒಂದು ಸಣ್ಣ ಬಡ ಫ್ಯಾಮಿಲಿಯಿಂದ ಬಂದು, ಒಂದು ಸಣ್ಣ ವಿಲೇಜಿಂದ ಟೋಟಲಿ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದು, ಅದರಲ್ಲೂ ಕನ್ನಡ ಮೀಡಿಯಂ ಸ್ಟ್ರೀಮಿಂದ ಬಂದು ಇವತ್ತು ರಾಜ್ಯದಲ್ಲೇ ಹೆಸರು ಮಾಡಿದ್ದಾರೆ ಅಂತಂದರೆ ತುಂಬಾ ಖುಷಿಯಾಗುವಂಥ ಸಂತೋಷವಾದಂಥ ವಿಚಾರ. ಸೊ ಮದನ್ ಅಚೀವ್ಮೆಂಟು ಅವ್ರಿಗೆಷ್ಟು ಖುಷಿ ತಂದಿದೆಯೋ ನಮ್ಮ ಕಾಲೇಜಿಗೆ ಕೂಡ ತುಂಬಾ ಖುಷಿ ಜೊತೆಗೆ ಒಂದು ಹೆಮ್ಮೆ ಪಡುವಂಥ ವಿಚಾರ. ಸೊ ನಮ್ಮ ಕಾಲೇಜು ಇವತ್ತು ನಮ್ಮ ರಾಜ್ಯದಲ್ಲೇ ಹೆಸರು ಮಾಡ್ತಾ ಇದೆ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ಮದನ್ ಅಂತ ಸ್ಟೂಡೆಂಟ್ಸು. ಸೊ ಈ ಥರ ಒಂದು ಸ್ಟೂಡೆಂಟ್ಸ್ನ ನಮ್ಮ ಫ್ಯಾಕಲ್ಟೀಸು ಅವರ ಒಂದು ಎಫರ್ಟು, ಹಾರ್ಡ್ ವರ್ಕು, ಅವರ ಎಕ್ಸ್ಪೀರಿಯೆನ್ಸು, ನಾಲೆಡ್ಜು ಎಲ್ಲನೂ ಈ ಥರ ಒಂದು ಬಡ ಮಕ್ಕಳ ಮೇಲೆ ಹಾಕಿ ಇವತ್ತು ಈ ಥರ ರಿಸಲ್ಟ್ ಕೊಟ್ಟಿದ್ದಾರೆ ಅಂತಂದರೆ ಇವತ್ತು ನಾವು ತುಂಬಾ ಖುಷಿ ಪಡ್ತಾ ಇದ್ದೀವಿ. ಆಕ್ಚುಲಿ ನಾನು ಬಂದು ಕೆಮಿಸ್ಟ್ರಿ ಬೇಕಲ್ಲಿ ಸಾಯಿ PU ಅಂಡ್ ಕಾಲೇಜು. ಸೊ ಏನು ಮದನ್ ಅಲ್ವಾ, ತುಂಬ ಹಾರ್ಡ್ ವರ್ಕರು. ಸೊ ನಾವು ಏನೇ ಹೇಳಿ ಕೂಡ ಪ್ರತಿಯೊಂದು ಕೂಡ ಫಾಲೋ ಮಾಡೋಂಥ ಹುಡುಗ ಅಂಥದ್ದು. ಸೊ ಈ ಸ್ಕೋರ್ ಅರೌಂಡ್ 596 ಔಟ್ ಆಫ್ 600. ಎಲ್ಲ ಸಬ್ಜೆಕ್ಟ್ಸು ಅಷ್ಟೇ. ಸೊ ವಿ ಆಲ್ಸೋ ಎಕ್ಸ್ಪೆಕ್ಟೆಡ್ ಫಾರ್ ನೀಟ್ ರ್ಯಾಂಕ್ ಆಲ್ಸೋ. ಸೊ ನಮಗೆ ಹೋಪ್ ಇದೆ 100% ನೀಟ್ ರ್ಯಾಂಕ್ ಬಂದ್ಬಿಟ್ಟು ಅಂತ. CETಯಲ್ಲೂ ಅಷ್ಟೇ ಯಾವ ಟಾರ್ಗೆಟ್ ಅರೌಂಡ್ ಬಿಲೋ 2000 ರ್ಯಾಂಕ್ ಬಂದ್ಬಿಟ್ಟು ಅಂತ. ಅಷ್ಟೇ ಹಾರ್ಡ್ ವರ್ಕ್ ಇರೋದು. ಸೊ ನಾವು ಏನೇ ಹೇಳಿ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು. ಸೊ ನಾವು ಎಷ್ಟೇ ಪಾಠ ಮಾಡಿರ್ಬೋದು ಅಂದ್ರೆ ಮಕ್ಕಳು ಕೂಡ ಒಂದು ಟ್ಯಾಲೆಂಟ್ ಅಂತ ಇರಬೇಕು, ಅದಕ್ಕೆ ವೆರಿ ಇಂಪಾರ್ಟೆಂಟು. ಸೊ ಅವನು ಕೂಡ ತುಂಬ ಹಾರ್ಡ್ ವರ್ಕರು. ಅವ್ನು ಹೇಳಿಲ್ಲ ಅಷ್ಟೇ. ಸೊ ಡೈಲಿ ಕೂಡ ಮನೆಯಲ್ಲಿ ಒಂದು ನೈಟ್ ಒಂದು 12 o'clock ವರ್ಕ್ ಮಾಡ್ತೀವಿ, ಬೆಳಗ್ಗೆ ಮಾರ್ನಿಂಗ್. ಸೊ ಅವ್ನು ಏನೇ ಇದೆ ಕಂಪ್ಲೀಟ್ ಮಾಡೋಂಥದ್ದು. ಸೊ ಅವ್ನು ಡೌಟ್ಸ್ ಇದೆ ಬಂದು ಒಂದು ಲೀಸ್ಟ್ ಮಾಡ್ಕೊಂಡು ಡೈಲಿ ಏನು ಡೌಟ್ಸ್ ಇದೆ ಪ್ರತಿಯೊಂದು ಕೂಡ ಪಾಯಿಂಟ್ ಮಾಡ್ಕೊಂಡು
ಪೋಸ್ಟ್ ಮಾಡೋಂಥ ವ್ಯಕ್ತಿನೇ ಅಲ್ಲ, ಹುಡುಗನೇ ಅಲ್ಲ ಅವನು. ಸೊ ಅವತ್ತು ಅವ್ರು ಬೇರೆ ವರ್ಕಿದ್ದರೆ ಕಂಪ್ಲೀಟ್ ಮಾಡಿರೋಂಥ ಹುಡುಗ. ಸೊ ಅವನೇನು ಮಾರ್ಕ್ಸ್ ಮಾಡಿದಾನೋ ಈಸ್ ಓನ್ಲಿ ಫಾರ್ ಈಸ್ ಎಬಿಲಿಟಿ. ಆ್ಯಂಡ್ ಥ್ಯಾಂಕ್ ಯು. ಸೈನ್ಸ್ ಸೆಕ್ರೆಟರಿ ಆಗಿದ್ದೀನಿ. ಇವಾಗ ನಮ್ಮ ಅದನ್ನು 596 ಮಾರ್ಕ್ಸ್ ಬರಬೇಕಂದ್ರೆ ಈ ಕಡೆ ಫ್ಯಾಕಲ್ಟಿನೂ ಚೆನ್ನಾಗಿರಬೇಕು, ಸ್ಟೂಡೆಂಟು ಚೆನ್ನಾಗಿರಬೇಕು. ಇವಾಗ ಒಂದು ಶಿಲ್ಪಿ ನಾವು ಶಿಲೆಯನ್ನು ರೆಡಿ ಮಾಡಬೇಕಂದ್ರೆ ಕಲ್ಲು ಚೆನ್ನಾಗಿರಬೇಕು ಮತ್ತು ಆ ಶಿಲ್ಪಿನೂ ಚೆನ್ನಾಗಿರಬೇಕು. ಶಿಲ್ಪಿ ಚೆನ್ನಾಗಿದ್ದು ಕಲ್ಲು ಸರಿಯಾಗಿರೋ ಅಂದ್ರೂ ಶಿಲೆ ಆಗಲ್ಲ. ಶಿಲ್ಪಿ ಚೆನ್ನಾಗಿದ್ರೂ ಕಲ್ಲು ಚೆನ್ನಾಗಿದ್ರೂ ಆಗಲ್ಲ. ಕಲ್ಲು ಚೆನ್ನಾಗಿದ್ದು ಶಿಲ್ಪಿ ಚೆನ್ನಾಗಿದ್ರೂ ಶಿಲ್ಪಿ ಆಗಲ್ಲ. ಇವಾಗ ಇಷ್ಟೆಲ್ಲ ನಾನು ಇಚ್ಛೆ ಪಡ್ತೀನಿ. ಶಿಲ್ಪಿ ಎರಡೂ ಸರಿ ಇರೋದ್ರಿಂದ ಇಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಇವತ್ತು ನೀವಿಟ್ಟರೆ ನಮಗೆ ಸಾಯಿ ಕಾಲೇಜಲ್ಲಿ ಉಳಿಸಿದ್ರು ಅಂತ ನೀವು ಭಾವಿಸ್ತೀವಿ. ಸೊ ಮುಂದೆ ಸೇರೋ ಮಕ್ಕಳಿಗೆ ನೀವು ಏನು ಹೇಳ್ತೀರಾ? ಸಾಯಿ ಕಾಲೇಜಿಗೆ ಸೇರ್ಬೇಕಂತ ನೀವು ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ. ಇವಾಗ ಪರನಲ್ಲಿ ಕೂಡ ನಮ್ಮ ಹುಡುಗಿ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಅವಳು ಅದೇ ಹೇಳ್ತಾ ಇದ್ದಾರೆ, ನೀವು ಅಲ್ಲಿ ಸೇರಿಸಿ ಏನು ಪ್ರಾಬ್ಲಮ್ ಇಲ್ಲ. ಮದನ್ ಅವ್ರ ಅಣ್ಣ ಎಲ್ಲಿ ಓದಿದಾನ? ಇಲ್ಲೇ ಸಾಯಿಪಿನಲ್ಲಿ ಅವನು ಓದಿದ್ದ. ಇವಾಗ ಅಣ್ಣ ತಮ್ಮ ಇಬ್ರು ಕೂಡ 2 ಮುತ್ತುಗಳ ತರ ನೀವು ಸಾಕಿದ್ದೀರಾ. ಆ ಒಂದು ಮುತ್ತುಗಳನ್ನ ನೀವು ಸಾಯಿ ಕಾಲೇಜಿಗೆ ಕೊಟ್ಟಿದ್ದೀರಾ. ಇದಕ್ಕೋಸ್ಕರ ಮಧ್ಯಾಹ್ನದಿಂದ ಕಾತ್ಕೊಂಡಿದ್ದೆ. ನಾನು ರಿಸಲ್ಟ್ ಬರಬೇಕು, 3 ಗಂಟೆಯಿಂದ ಎಲ್ಲಿಗೆ ಹೋಗಿ ಬಂದು 3 ಗಂಟೆಗೆ ಬರುತ್ತೆ ಅಂತ ಹೇಳ್ದ. ಅವನು ಕೂತ್ಕೊಂಡು ಫೋನ್ ನೋಡ್ಕೊಂಡೇ ಇದ್ವು. ಬಂದ್ಮೇಲೆ ಹೇಳ್ದ ಅವನ ಗೊತ್ತಾಯ್ತು. ಬರಬೇಕಾಗಿತ್ತು ಅಂತ ಅಷ್ಟೇನು ಹತಾಶೆ ಏನಿಲ್ಲ, ನಮಗೆ ಬಂದಿದೆ ಸಾಕು. ಎಷ್ಟು ಬಂದರೆ ಅತಿ ಆಸೆ ಅಷ್ಟೊಂದು ಬೇಕಾಗಿಲ್ಲ, ಬಂದಿದ್ರೆ ಚೆನ್ನಾಗಿರುತ್ತೆ. ಎಕ್ಸಿಟ್ ಮಾಡಿದ್ದ ಹೋಗಲಿ, ಅಷ್ಟೊಂದು ಮಾಡಿಲ್ಲ, ಪರವಾಗಿಲ್ಲ ಬರುತ್ತೆ ಅಂತ 990 ಯಾಕೋ ಬರುತ್ತೆ ಅಂತ ಇತ್ತು. ಅಷ್ಟೇ ನಾವು ಅಂದ್ಕೊಂಡಿದ್ದು 590 ಬರುತ್ತೆ ಅಂತ. ಅವನು ಇವನು ಅನ್ನ ಇನ್ನೂ ಚೆನ್ನಾಗಿ ಬರ್ತಾ ಇದ್ದ, ಒಂದು ಸ್ವಲ್ಪ ಕಮ್ಮಿ ಬಂತು ಅವಾಗ ಬರುತ್ತೆ ಅಂತ.